ಟ್ರಿಗ್ನಾಮೆಟ್ರಿ ಪಾಠದಲ್ಲಿ ಬರುವಂಥ ಇದೊಂದು ಪ್ರಶ್ನೆ. ಸೈನ್ ಎ ಅಪಾನ್ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಅಪಾನ್ 1 ಮೈನಸ್ ಟ್ಯಾನ್ ಎ ಈಕ್ವಲ್ ಟು ಸೈನ್ ಎ ಪ್ಲಸ್ ಕಾಸ್ ಎ ಎಂದು ಸಾಧಿಸಿ ಅಂತ. ಅಂದ್ರೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎಂದು ನಾವು ಪ್ರೂವ್ ಮಾಡಬೇಕಾಗ್ಯದ. ಎಲ್ ಎಚ್ ಎಸ್ ಏನು ಹೇಳ್ತದೆ ನೋಡ್ರಿ, ಎಲ್ ಎಚ್ ಎಸ್ ಈಕ್ವಲ್ ಟು ಸೈನ್ ಎ ಅಪಾನ್ 1 ಮೈನಸ್ ಕಾಟ್ ಎ ಪ್ಲಸ್ ಕಾಸ್ ಎ ಅಪಾನ್ 1 ಮೈನಸ್ ಟ್ಯಾನ್ ಎ ಅಂತ. ಇದನ್ನು ಸರಳೀಕರಿಸಿದಾಗ ನಮಗೆ ಸೈನ್ ಎ ಪ್ಲಸ್ ಕಾಸ್ ಎ ಸಿಗಬೇಕು ಅಥವಾ ಆರ್ ಎಚ್ ಎಸ್ ಸಿಗಬೇಕು ಅಂತ. ಏನಿದು ಸೈನ್ ಎ ಅಪಾನ್ 1 ಮೈನಸ್ ಕಾಟ್ ಅನ್ನು ಹೆಂಗೆ ಬರಿತೀವಿ ನಾವು? ಕಾಟ್ ಎ ಈಕ್ವಲ್ ಟು ಕಾಟ್ ಎ ಹೆಂಗೆ ಬರಿತೀವಿ ನಾವು? ಕಾಟ್ ಎ ಅಂದ್ರೆ ಕಾಸ್ ಎ ಅಪಾನ್ ಸೈನ್ ಎ, ಕಾಸ್ ಎ ಅಪಾನ್ ಸೈನ್ ಎ ಬರಿತೀವನಿಲ್ಲೋ. ಕಾಟ್ ಎ ಅಂದರೂ ಅಷ್ಟೇ, ಕಾಸ್ ಎ ಅಪಾನ್ ಸೈನ್ ಎ ಅಂದರೂ ಅಷ್ಟೇ. ನಾವಿಲ್ಲಿ ಏನು ಬರಿಬೇಕಾಗ್ಯದ? ಕಾಟ್ ಎ ಬರಿಬೇಕಾಗಿದೆ. ಇಲ್ಲಿ ಕಾಟ್ ಎ ಬದಲು ನಾನು ಏನು ಬರಿತೀನಿ? ಕಾಸ್ ಎ ಅಪಾನ್ ಸೈನ್ ಎ ಪ್ಲಸ್ ಕಾಸ್ ಎ ಅಪಾನ್ 1 ಮೈನಸ್ ಟ್ಯಾನ್ ಎ ಬರಿಬೇಕು. ಟ್ಯಾನ್ ಎ ಅಂದರೆ ಏನು? ಟ್ಯಾನ್ ಏನು ಹೆಂಗೆ ಬರಿತೀವಿ ನಾವು? ಸೈನ್ ಎ ಅಪಾನ್ ಈಕ್ವಲ್ ಟು ಟ್ಯಾನ್ ಎ ಈಕ್ವಲ್ ಟು ಏನಾಗ್ತದೆ ಇಲ್ಲಿ? ಸೈನ್ ಎ ಅಪಾನ್ ಕಾಸ್ ಎ. ಸೈನ್ ಎ ಅಪಾನ್ ಕಾಸ್ ಎ ಅಂತ ಆಗ್ತದೆ. ಅಂದಾಗ ನಾವೇನು ಬರಿಬೇಕಿಲ್ಲಿ? 1 ಮೈನಸ್ ಟ್ಯಾನ್ ಎ ಬರಿಬೇಕು ಈ ಜಾಗದಾಗ. ನಾವಿನ್ನಿಲ್ಲಿ ಸೈನ್ ಎ ಅಪಾನ್ ಕಾಸ್ ಎ, ಕಾಸ್ ಎನ ಬರಿಬೇಕು ನಾವು. ಅರ್ಥ ಆಯಿತು? ಇನ್ನು ನೆಕ್ಸ್ಟ್ ಮುಂದೆ ಏನು ಮಾಡಬೇಕು? ಸೈನ್ ಎ ಅಪಾನ್ ಲಸ ತೆಗಿಬೇಕಿಲ್ಲಿ. ಹೆಂಗೆ ಲಸ ತೆಗಿಬೇಕು? ಇದು ಒಂದು ಭಿನ್ನರಾಶಿ, ಇದು ಒಂದು ಭಿನ್ನರಾಶಿ ಆಯಿತು. ಅಂದರೆ ಒಂದ್ರ ಕೆಳಗೆ ಏನು ಇರ್ಲಿಕ್ಕಂದ್ರೆ 1 ಇರ್ತದೆ. 1 ಮತ್ತು ಸೈನ್ ಎ ಇದು ಲಸ ಎಷ್ಟು? ಸೈನ್ ಎ ಆಯಿತು. ಸೈನ್ ಎ ಆಗಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಬಿಟ್ರೆ ಈಸಿ ಆಗಿಬಿಡ್ತದೆ ನಿಮ್ಗೆ. ಸೈನ್ ಇಂಟು 1 ಎಷ್ಟು? ಸೈನ್ ಇಂಟು 1 ಅಂದರೆ 1ರಿಂದ ಸೈನ್ ಗುಣಾಕಾರ ಮಾಡಿದಾಗ ಸೈನನೇ ಬರ್ತದೆ. ಅಂದರೆ ಸೈನ್ ಎ ಚಿಹ್ನೆ ಏನದ? ಮೈನಸ್. ಇನ್ನು 1 ಇಲ್ಲಿ ಕೆಳಗೆ ಇರಬೇಕಾದ್ರೆ 1 ಇರ್ತದೆ. ಆ 1ರಿಂದ ಕಾಸಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಕಾಸ್ ಎ ಇಷ್ಟಾಯಿತು. ಪ್ಲಸಕ್ಕೆ ಪ್ಲಸ್ ಇನ್ನು ಕಾಸ್ ಎ ಅಪಾನ್ ಈ 1ರ ಕೆಳಗೆ ಏನು ಇರ್ಲಿಕ್ಕಂದ್ರೆ 1 ಇರ್ತದೆ. 1 ಮತ್ತು ಕಾಸ್ ಎದ ಲಸ ಎಷ್ಟು? ಕಾಸ್ ಎ ಒರೆ ಗುಣಾಕಾರ. 1 ಸೈನ್ಲೆ ಅಥವಾ 1 ಕಾಸ್ಲೆ ಕಾಸ್ ಎ ಮೈನಸ್ 1 ಸೈನ್ ಎಲೆ ಸೈನ್ ಎ ಆಯಿತು. ಇದನ್ನು ಮತ್ತೆ ಇನ್ನೊಂದು ಸಲ ಸರಳೀಕರಿಸ್ಕೊಂಡು ಸ್ವಲ್ಪ. ಸೈನ್ ಅಪಾನ್ ಸೈನ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ. ಸೈನ್ ಎ ಯಾಕೆ? ಸೈನ್ ಅನ್ನೋದು ಇಲ್ಲಿ ಭಾಗಾಕಾರದಲ್ಲಿ ಈ ಕಡೆ ಬರುವಾಗ ಏನಾಗ್ತದೆ? ಗುಣಾಕಾರ ಆಯಿತು. ಪ್ಲಸ್ ಕಾಸ್ ಎ ಅಪಾನ್ ಕಾಸ್ ಎ ಮೈನಸ್ ಸೈನ್ ಎ, ಕಾಸ್ ಎ ಮೈನಸ್ ಸೈನ್ ಎ ಇಂಟು ಕಾಸ್ ಎ. ನೋಡ್ರಿ, ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರೇ ಆಗ್ತದೆ. ಇಲ್ಲಿ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರೇ ಆಗ್ತದೆ. ಕೆಳಗೆ ಛೇದದಲ್ಲಿ ಏನಾದ್ರೆ ಹಂಗೆ ಬರೆದ್ಬಿಟ್ರೆ ಮುಗಿದೈತೆ ಕೆಲಸ ನಮ್ಮದು. ಹೌದಾ? ಅಂದಾಗ
ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ ಅಪಾನ್ ಏನಾಯ್ತು ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಎ ಸೈನ್ ಎ ಮೈನಸ್ ಕಾಸ್ ಎ ಚಿಹ್ನೆ ಏನದಿಲ್ಲಿ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಅಪಾನ್ ಏನದಿಲ್ಲಿ ಕಾಸ್ ಎ ಮೈನಸ್ ಸೈನ್ ಎ ಕಾಸ್ ಎ ಮೈನಸ್ ಸೈನ್ ಎ ಇಷ್ಟಾಯಿತು. ಹೌದಾ? ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮುಂದೆಲ್ಲ ಮ್ಯಾಚಿಂಗ್ ಅರ್ಥ ಆಗ್ಯದಲ್ಲ. ಇನ್ನೇನು ಮಾಡಬೇಕು? ಸೈನ್ ಸ್ಕ್ವೇರ್ ಎ ಅಪಾನ್ ಸೈನ್ ಎ ಮೆಟ್ ಮಾಡಿ ಮೈನಸ್ ಕಾಸ್ ಎ ಸೇಮ್ ಆ್ಯಸ್ ಇಟ್ ಈಸ್ ಬರ್ತೀನಿ ನಾನಿಲ್ಲಿ. ಇಲ್ಲಿ ಏನು ಮಾಡ್ತೀನಿ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೊಮ್ಮೆ. ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಮಾಡ್ಕೊತೀನಿ. ಹೆಂಗೆ ಅನ್ನೋದು ಹೇಳ್ತೀನಿ ನಾನು. ಕಾಸ್ ಸ್ಕ್ವೇರ್ ಎ ಅಪಾನ್ ಯಾಕೆ ಇದನ್ನು ಮೈನಸ್ ಮಾಡ್ಕೊಂಡೆ ಅನ್ನೋದು ಹೇಳ್ತೀನಿ. ಇಲ್ಲಿ ಪ್ಲಸ್ ಸೈನ್ ಎ ಅದ, ಇಲ್ಲಿ ಮೈನಸ್ ಸೈನ್ ಎ ಅದ, ಇಲ್ಲಿ ಮೈನಸ್ ಕಾಸ್ ಎ ಅದ, ಇಲ್ಲಿ ಪ್ಲಸ್ ಕಾಸ್ ಎ ಅದ. ಅಂದಾಗ ಸ್ವಲ್ಪ ಇಲ್ಲಿ ಹೇಳಿಂದೆ ಮುಂದುವರೋಣ ಅಂತ. ಕಾಸ್ ಎ ಮೈನಸ್ ಸೈನ್ ಎ ಅಂತ ಅದ. ಇಷ್ಟ ಅದ. ಇಲ್ಲೇನು ಮಾಡಬೇಕು? ಇದನ್ನು ಹೀಗೆ ಬರೆದ್ರೆ ಹೆಂಗಾಗ್ತದೆ? ಮೈನಸ್ ಕಾಸ್ ಎ ಏನದಿಲ್ಲಿ ಪ್ಲಸ್ ಕಾಸ್ ಎ ಅದ ಮೈನಸ್ ಪ್ಲಸ್ ಸೈನ್ ಎ ಪ್ಲಸ್ ಸೈನ್ ಎ ಇಷ್ಟು ಬರಿಬೋದಲ್ಲ. ಇದನ್ನು ಈ ಮೈನಸ್ ಅವನು ಹೊರಗೆ ಬಂತು ಅಂದಾಗ ನಾವೇನು ಬರಿಬೇಕಿಲ್ಲಿ? ಪ್ಲಸ್ ಕಾಸ್ ಎ ಅದಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಅಂದಾಗ ಪ್ಲಸ್ ಕಾಸ್ ಎನೇ ಬರ್ದಂಗೆ ಆಯ್ತು ನಾವು. ಹೌದಲ್ಲ? ಇದನ್ನು ಮೈನಸ್ನ ಹೊರ ತಕ್ಕೊಂಡು ಸೈನ್ ಎ ಮೈನಸ್ ಕಾಸ್ ಎನ ಬರಿಬೋದಲ್ಲ. ಹೌದೇನಲ್ಲೋ? ಈ ಲೈನವನ್ನು ನಾನು ಇಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಸೈನ್ ಎ ಮೈನಸ್ ಕಾಸ್ ಎ ಸೈನ್ ಎ ಮೈನಸ್ ಕಾಸ್ ಎ ಅಂತ ಆಯಿತು. ಈ ಮೈನಸ್ ಏನದಲ್ಲ ಇಲ್ಲಿ ಬಂತದ್ದು, ಕಾಮನಾಗಿ ಬಂತದ್ದು. ಅರ್ಥ ಆಯಿತು? ಈ ಲೈನವನ್ನು ಅಂದರೆ ಇದೇನದಲ್ಲ ಇಷ್ಟು, ಇದನ್ನು ನೀವು ನೆನಪು ಮಾಡಬಾರ್ದು. ಇದು ಭಾಳ ಇಂಪಾರ್ಟೆಂಟ್. ಇದನ್ನು ವಿಡಿಯೋವನ್ನು ರಿಪೀಟ್ ಮಾಡಿಕೊಂಡು ಮುಂದುವರಿಬೇಕು. ಅಂದರೆ ಚಿನ್ನವನ್ನು ಬದಲಿಯಾದರೂ ಸಹಿತ ಬೆಲೆಗಳಲ್ಲಿ ಏನೂ ವ್ಯತ್ಯಾಸ ಆಗಲಿಲ್ಲ. ಹಂಗೆ ಮಾಡಿಕೊಂಡೆ ನಾನು. ಇನ್ನು ಈಕ್ವಲ್ ಟು ಇದನ್ನು ಕ್ಲೀನ್ ಮಾಡ್ಕೊತೀನಿ. ಇದು ಅರ್ಥ ಆಯ್ತು ಹೇಳಿದ್ದು? ಹಾಂ. ಇನ್ನೇನಾಗಬೇಕು? ಎರಡು ಸೇಮ್ ಅದಾವ ಅಂದ್ರೆ ಲಸ ಅಷ್ಟೇ ಬಂದುಬಿಡ್ತದೆ. ಎಷ್ಟು ಬಂತು ಲಸ? ಸೈನ್ ಮೈನಸ್ ಕಾಸ್ ಎ. ಇದಿಷ್ಟು ಲಸ ಆಯಿತು. ಮೇಲೆ ಏನು ಉಳಿತು? ಸೈನ್ ಸ್ಕ್ವಯರ್ ಎ ಮೈನಸ್ ಕಾಸ್ ಸ್ಕ್ವಯರ್ ಎನೇ ಉಳಿತು. ಅಂದ್ರೆ ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಆಯಿತು. ಸೈನ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ಬಂತವು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರವನ್ನು ಬಿಡಿಸಿದಾಗ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರವನ್ನು ಸಿಗಬೇಕಾಯಿತು ಅಂದ್ರೆ ನಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರವನ್ನು ಸಿಕ್ತು ಅಂದಾಗ ಇದು ನಮ್ಗೆ ಉತ್ತರವಾದ ಆಯಿತು ಅಂದಾಗ ಇದಕ್ಕೆ ಕ್ವಶನ್ ಏನಾಗಿರ್ತದೆ? ಎ ಮೈನಸ್ ಬಿ ಎ ಪ್ಲಸ್ ಬಿ ಆಗಿರ್ತದಲ್ಲ. ಎ ಮೈನಸ್ ಬಿ
ಎ ಪ್ಲಸ್ ಬಿ ಆಗಿರ್ತದೋ ಇಲ್ಲೋ? ಹಾಂ, ನಿತ್ಯ ಸಮೀಕರಣ ಹೌದಾ? ಇದಕ್ಕೆ ಇದು ಈಕ್ವಲ್ ಆಯಿತು ಅಂದಾಗ ಇದು ಯಾವ ರೂಪದಲ್ಲಿ ಅದ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಅದ ಅಂದಾಗ ನಾವೇನು ಮಾಡಬೇಕು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದ್ದಿದ್ದನ್ನು ನಾವು ಎ ಮೈನಸ್ ಬಿ ಎ ಪ್ಲಸ್ ಬಿ ಅಂತ ಬರಿಬೋದಲ್ಲ. ಹೀಗಾಗಿ ಸೈನ್ ಎ ಮೈನಸ್ ಕಾಸ್ ಎ, ಹಾಂ, ಎ ಮೈನಸ್ ಬಿ ಬರಿತೀವಿ, ಮತ್ತು ಎ ಪ್ಲಸ್ ಬಿ ಒಂದು ಬರಿಬೇಕಲ್ಲ. ಸೈನ್ ಎ ಪ್ಲಸ್ ಕಾಸ್ ಎ, ಕಾಸ್ ಎ ಬರಿಬೇಕಲ್ಲ, ಅಪಾನ್ ಸೈನ್ ಎ ಮೈನಸ್ ಕಾಸ್ ಎ, ಸೈನ್ ಎ ಮೈನಸ್ ಕಾಸ್ ಎ. ಇಷ್ಟ ಆಯ್ತಲ್ಲ? ಸೈನ್ ಎ ಮೈನಸ್ ಕಾಸ್ ಎ, ಸೈನ್ ಎ ಮೈನಸ್ ಕಾಸ್ ಎ ಇಲ್ಲಿ ಇಂಟು ಅದ, ನಾವು ಛೇದ ಹಾಕೋಬೋದು. ಎರಡು ಕ್ಯಾನ್ಸಲ್ ಆಯಿತು. ಏನು ಉಳಿತಿಲ್ಲಿ? ಸೈನ್ ಎ ಪ್ಲಸ್ ಕಾಸ್ ಏನು ಉಳಿತು. ಸೈನ್ ಎ ಪ್ಲಸ್ ಕಾಸ್ ಎ ನೋಡ್ರಿ ಏನದಲ್ಲಿ ಆರ್ ಎಚ್ ಎಸ್ದಲ್ಲಿ ಆದ್ರನಿಲ್ಲೋ, ಹೌದಲ್ಲ? ಇದಕ್ಕೇನು ಈಕ್ವಲ್ ಆಯಿತು? ಆರ್ ಎಚ್ ಎಸ್ ಈಕ್ವಲ್ ಆಯಿತು. ದೇರ್ ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎಂದು ಹೇಳಬಹುದು. ದಟ್ಸ್ ಆಲ್.